Why? Because we are so addicted, or we have been watching short videos too much. I'm not asking you guys to stop watching short videos or stop watching any content that's been there for 10 seconds or 30 seconds. I also ask you guys to start observing and absorbing things from your environment too. ಹೇಗೆ ಅಂತಂದ್ರೆ, ಚಿಕ್ಕವರಿದ್ದಾಗ ನಾವು ಬಸ್ಸಲ್ಲಿ ಹೋಗುವಾಗ ಕಂಡಕ್ಟರ್ ಹೇಗೆ ಮಾತಾಡ್ತಾರೆ, ಹಿಂಗೆ ಕೂತ್ಕೋತಾರೆ, ಯಾವ ಆಂಗಲ್ ಅಲ್ಲಿ ನಿಂತ್ಕೋತಾರೆ, ಟ್ರೈನ್ ಅಲ್ಲಿ ಹೋಗುವಾಗ ಸೇಬ್ ಹಣ್ಣನ್ನ ಯಾವ ರೀತಿ ಒಬ್ರು ಮಾರ್ತಾರೆ ಅನ್ನೋದೆಲ್ಲ ನಮಗ್ ನೆನ್ಪಿದೆ. ಈ ಕಾಲದಲ್ಲಿ ಯಾರು ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದನ್ನ ನಮ್ಮ ಕಣ್ಣು, ನಮ್ಮ ಸೆನ್ಸ್ ಆರ್ಗನ್ಸ್ ಅದು ಫೀಲ್ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೋತಿದೆ. ಪ್ರತಿಯೊಂದು ಹಂತದಲ್ಲೂ ನಾವು ಮೊಬೈಲ್ ಫೋನ್ಗಳಲ್ಲಿ ನಮ್ಮನ್ನೇ ನಾವು ತೊಡಗಿಸ್ಕೊಂಡ್ರೆ ಇಲ್ಲಿ ನೆನಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಬ್ರೈನ್ಗೂ ಸ್ವಲ್ಪ ಟೈಮ್ ಬೇಕಲ್ವಾ? ನೀವೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ಅರ್ಥ ಮಾಡ್ಕೋತೀನಿ ಅಂತೀರಾ? ನಿಮ್ಮ ಬ್ರೈನ್ ನಿಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಸ್ವಲ್ಪನಾದ್ರೂ ಟೈಮ್ ಕೊಡಬೇಕು. The moment you start watching videos which extends above 15 to 20 minutes, ಒಂದು 30 ನಿಮಿಷಗಳ ಕಾಲ ನಿಮ್ಮನ್ನೇ ನೀವು ಒಂದು ವಿಡಿಯೋದಲ್ಲಾಗ್ಲಿ ಅಥವಾ ಒಂದು ಸಿನಿಮಾದಲ್ಲಾಗ್ಲಿ ಪಾಡ್ಕಾಸ್ಟ್ ಅಲ್ಲಾಗ್ಲಿ ಇನ್ವಾಲ್ವ್ ಆಗ್ತಾ ಇದ್ರೆ, ಎಂಗೇಜ್ ಆದ್ರೆ, ನೀವು ನಿಮ್ಮ ಸೆನ್ಸ್ ಆರ್ಗನ್ಸ್ ಅದನ್ನ ಅಬ್ಸರ್ವ್ ಮಾಡುತ್ತೆ, ನಿಮ್ಮ ಮೈಂಡ್ ಅದನ್ನ ಥಿಂಕ್ ಮಾಡುತ್ತೆ, ನಿಮ್ಮಲ್ಲಿ ಒಂದು ಎಮೋಷನ್ ಇವೋಕ್ ಆಗುತ್ತೆ. ಆ ಭಾವನೆ ಇವೋಕ್ ಆಗಿ ಅದು ಅಮಿಗ್ಡಿಲಾಗ್ ಹೋಗಿ ಸೇರ್ಕೊಳ್ಳುತ್ತೆ. ಅವಾಗಷ್ಟೇ ನೀವು ಏನ್ ಜೀವನ ಮಾಡ್ತಿದ್ದೀರಾ ಅನ್ನೋದು ನಿಮಗ್ ನೆನ್ಪಿರುತ್ತೆ. ಇಲ್ಲ ಅಂತಂದ್ರೆ ನಾನೇ ನಿಮಗ್ ಕೇಳ್ತೀನಿ, ಇಲ್ಲ ಅಂತಂದ್ರೆ ಹೋದ್ ತಿಂಗಳು ನಾವೊಂದ್ 500 ರೀಲ್ಸ್ ನೋಡಿರ್ತೀವ, 500 ಶಾರ್ಟ್ ವಿಡಿಯೋಸ್ ನೋಡಿರ್ತೀವ. ಈಗ ಸಡನ್ ಆಗಿ ಒಂದ್ 10 ಶಾರ್ಟ್ ವಿಡಿಯೋಸ್ ನೀವು ನೋಡಿರೋದ್ ಮೆನ್ಷನ್ ಮಾಡಿ ಅಂತ ಹೇಳಿದ್ರೆ ಮಾಡಕ್ ಬರಲ್ಲ ನಮ್ಗೆ. ಯಾಕೆ ಅಂತಂದ್ರೆ ನಾವು ಟೈಮೇ ಕೊಡ್ತಿಲ್ವಲ್ಲ. ದ ಮೊಮೆಂಟ್ ವಿ ಸ್ಟಾರ್ಟ್ ಸ್ಕ್ರೋಲಿಂಗ್, ಬ್ರೈನ್ ವಿಲ್ ಬಿ ಲೈಕ್, ತಡಿ ಗುರು ನಾನು ಏನೋ ನೋಡ್ತಾ, ಓಕೆ ಒಂದ್ಸರಿ ಏನ್, ಓಕೆ ಫೈಟಿಂಗ್ ನಡೀತಿದ್ಯಾ, ಓಕೆ ಇನ್ನೊಂದ್ಸರಿ ಕ್ರೈಯಿಂಗ್ ಸೀನಾ, ಇನ್ನೊಂದ್ಸರಿ ಏನಿದು ಅನ್ನೋ ಅಷ್ಟೊತ್ತಲ್ಲೇ ಬ್ರೈನ್ ಮರ್ತ್ ಹೋಗ್ಬಿಡುತ್ತೆ. ಶಾರ್ಟ್ ಟರ್ಮ್ ಮೆಮೊರಿಗೆ ನಾವೇನು ಕಳ್ಸೋದ್ ಬೇಡ, ಲಾಂಗ್ ಟರ್ಮ್ ಮೆಮೊರಿಗೆ ಕಳ್ಸೋದಕ್ಕೆ ಆಸ್ ಅನ್ ಆರ್ಟಿಸ್ಟ್ ನಾನ್ ನಿಮ್ಗೆಲ್ಲರಿಗೂ ಕೇಳ್ಕೊತಿರೋದು ಏನಂತ ಅಂದ್ರೆ, ನಿಮ್ಮಲ್ಲೂ ಒಬ್ಬ ಆರ್ಟಿಸ್ಟ್ ಇರ್ತಾನೆ. ಅದು ನೀವು ಕೇಳುಗರಾಗಿ ಇರಬಹುದು. ಬಿ ಲಿಸ್ನರ್ಸ್, ಬಿ ಗುಡ್ ಲಿಸ್ನರ್ಸ್. ನೀವೇನ್ ಡಾನ್ಸ್ ಮಾಡ್ಬೇಕು, ಹಾಡ್ ಹಾಡ್ಬೇಕು ಅಂತಾನೆ ಅಲ್ಲ. ಒಂದು ಮೂವಿ ನೋಡಿದ್ರೆ ಸಾಕು, ಒಂದು ಪಾಡ್ಕಾಸ್ಟ್ ಕೇಳಿದ್ರೆ ಸಾಕು, ಅಥವಾ ನಿಮ್ಮನ್ನೇ ನೀವು ಒಂದು ಡ್ರಾಯಿಂಗ್ ನಲ್ಲಿ ತೊಡಗಿಸ್ಕೊಂಡ್ರೆ ಸಾಕು. ಯಾವ್ದಾದ್ರು ಒಂದು ವಿಷಯ, ಯಾವ್ದಾದ್ರು ಒಂದು ಟಾಪಿಕ್ ನ ನಿಮಗೆ ನೀವು ಎಂಗೇಜ್ ಆಗೋಕೆ 30 ರಿಂದ 40 ನಿಮಿಷದ ಮೇಲೆ ತಗೊಳ್ಳಿ, ನಿಮಗೆಲ್ಲ ನೆನಪಲ್ಲಿ ಉಳಿಯೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಶಾರದಾ ದೇವಿಗೆ ಒಪ್ಪಿಸಿ ಮುಗಿಸ್ತಾ ಇದ್ದೀನಿ. ಮಾತು ನನ್ನ ಕಲೆ, ಮೌನ ನನ್ನ ಬೆಲೆ ಅಂತ ಹೇಳ್ತಾ